ಎಲ್ಲರಿಗೂ ನಮಸ್ಕಾರ. ಪುನಃ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಯಾರ್ಯಾರು ಕಲಿತಿದ್ದೀರಾ, ಯಾರ್ಯಾರು ದಿನಕ್ಕೆ ಯಾರ್ಯಾರು ಕಲಿಸ್ತಾ ಇದ್ದೀರಾ ಅವರೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಈಗ ಈ ವಿಡಿಯೋ ಮಾಡುವ ಕಾರಣ ಏನು ಅಂತ ಕೇಳಿದ್ರೆ, ಯಾವಾಗ 3rd ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋಂಥ ಕ್ವಶನ್ ಓಡ್ತಾ ಇದೆ. ಪ್ರೆಸೆಂಟಿಗೆ ಎಲ್ಲ ಸ್ಟೂಡೆಂಟ್ಸ್ ತಲೆಯಲ್ಲಿ ಓಡ್ತಾ ಇರೋದೇನೆಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ಅಂತ. ಇನ್ನೊಂದೇನೆಂದರೆ ನಮಗೆ ಸೀಟ್ ಸಿಗುತ್ತಾ, ಇಲ್ಲಾಂದರೆ ಕಟ್ ಆಫ್ಸ್ ಇನ್ಕ್ರೀಸ್ ಆಗುತ್ತಾ. ಈಗ ಒಂದು 30,000 ಇದೆ ಅಂದರೆ ಅದು ಎಲ್ಲಿ ಮುಟ ಇನ್ಕ್ರೀಸ್ ಆಗ್ಬೋದು ಅಂತೆಲ್ಲ ಕೇಳ್ತಾ ಇದ್ರು. ನೆಕ್ಸ್ಟ್ ಇನ್ನೊಂದು ಡೌಟ್ ಏನಿದೆ ಅಂದರೆ ಯಾವಾಗ ರಿಸಲ್ಟ್ ಬರ್ಬೋದು, ಈಗ ಕಾಲೇಜ್ ಸ್ಟಾರ್ಟ್ ಆಗಿ ಬಿಡುತ್ತಲ್ಲ ಅನ್ನೋ ಥರ ಎಲ್ಲ ಡೌಟ್ಸ್ಗಳು ಇವೆ. ಸೊ ಕಾಲೇಜ್ ಸ್ಟಾರ್ಟ್ ಆಗುತ್ತಲ್ಲ ಏನು ಮಾಡೋದು ಅನ್ನೋದಕ್ಕೆ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಲ್ಲ, ನಾನು ಇನ್ನೊಂದು ವಿಡಿಯೋ ಮಾಡೇ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ 3rd ರೌಂಡ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ಅಂಥ ಕ್ವೆರಿನ ಕ್ಲಿಯರ್ ಮಾಡೋದಕ್ಕೆ ಬಂದಿದ್ದೀನಿ. ಆಯಿತು, ಯಾವಾಗ ಸ್ಟಾರ್ಟ್ ಆಗುತ್ತೆ ಹೇಳಿ ಮ್ಯಾಮ್, ತುಂಬ ಹೊತ್ತು ಲೇಟ್ ಮಾಡಬೇಡಿ ಅಂತ ಹೇಳಿದ್ರೆ ನಾನು ಲೇಟ್ ಮಾಡಲ್ಲ, ಹೇಳ್ತೀನಿ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವೇ ಇಲ್ಲಿ ನೋಡಿದ್ರಿ, ಇಲ್ಲಿ KA ವೆಬ್ಸೈಟ್ಗೆ ಬಂದಮೇಲೆ ಇವರು ಹೇಳಿದರು ಈಗ 3-9 ಇದ್ದಿದ್ದು ಅದು ಎಕ್ಸ್ಟೆಂಡ್ ಮಾಡಿ 4-11 ಬೆಳಗ್ಗೆ ಮಟ್ಟ ಎಕ್ಸ್ಟೆಂಡ್ ಮಾಡಿ ಚಾಯ್ಸ್ ಎಂಟ್ರಿ ಇಟ್ಟಿದ್ರು. ಈಗ ನಿನ್ನೆ ಕಂಪ್ಲೀಟಾಗಿ 2nd ರೌಂಡ್ ಮುಗಿದು ಹೋಗಿದೆ. 2nd ರೌಂಡ್ ಕಂಪ್ಲೀಟ್ ಆಯಿತಾ, ಒಂದು ಥರದ ಟೆನ್ಷನ್ ಮುಗೀತು. ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಚಾಯ್ಸ್ 1 ಯಾರು ಚೂಸ್ ಮಾಡಿ ಜಾಯ್ನ್ ಆಗಿದ್ದೀರಾ ಅವ್ರಿಗೊಂಥರ ನಾನು ಕಾಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಚಾಯ್ಸ್ 2 ಮತ್ತು ಚಾಯ್ಸ್ 3 ಮಾಡಿ ಈಗ ಇಲ್ಲಿದ್ದೀರಲ್ಲ ಅವರಿಗೆ ಈಗ ಟೆನ್ಷನ್ ಆಗಿರೋದು. ಸೊ ಯಾವ ಟೆನ್ಷನ್ನು ಮಾಡ್ಕೋಬೇಡಿ ಮಕ್ಕಳೇ. ಈಗ ನಾನೇನು ಹೇಳೋದಂದರೆ, ನೀವು ನೋಡ್ಬೋದು ಇಲ್ಲಿ ಇಷ್ಟು ಕೊಟ್ಟಿದ್ರು, ನೆಕ್ಸ್ಟ್ ಏನು ಮಾಡಿದ್ದಾರೆ, ನಿನ್ನೆ ಇಲ್ಲಿ ಒಂಚೂರು ಬದಲಾವಣೆ ಮಾಡಿ ಅವರು 3ನೇ ಸುತ್ತಿನ ಉಳಿದ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದನ್ನು ಸ್ವಲ್ಪ ಚೇಂಜ್ ಮಾಡಿ 2ನೇ ಸುತ್ತಿನ ನಂತರ ಉಳಿಕೆ ಸೀಟುಗಳ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಮಾಡಿದ್ದಾರೆ. ಸೊ ಈಗ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ನಾವು ಪ್ರೆಡಿಕ್ಷನ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ನೀವು ನೋಡಿ, ಈ ಪ್ರೆಡಿಕ್ಷನ್ ಅನ್ನೋಕ್ಕಿಂತ ಅವರು ಮಾಡೋದೇ ಹೀಗೆ. ಯಾಕಂದರೆ MCCದವರು 12ನೇ ತಾರೀಕು ಮುಟ ತಮ್ಮ ಕೌನ್ಸಿಲಿಂಗನ್ನು ಇಟ್ಟಿದ್ದಾರೆ. 12ನೇ ತಾರೀಕು ಅಂದರೆ ನಮಗೆ 3ನೇ ಸುತ್ತಿನ ಫಲಿತಾಂಶ 12 ಆದಮೇಲೆ ಬರೋದು. 12th ಸೆಪ್ಟೆಂಬರ್ ಆದಮೇಲೆ ಅಂದರೆ 13ರಿಂದ ನಮಗೆ ಚಾನ್ಸಸ್ ಇವೆ. 13ನೇ ತಾರೀಕರ ಮುಟ ಈಗ ನಿಮಗೆ 3ನೇ ಸುತ್ತಿನ ಫಲಿತಾಂಶ ಪ್ರಕಟವಾಗೋದು ಅಂತಲೇ ಅನ್ಕೋಬೋದು. ಯಾಕಂದರೆ ಅದ್ರ ಒಳಗೆ ಬರೋ ಚಾನ್ಸಸ್ ಅಂತ ನಾನು ಹೇಳ್ಬೋದು ಭಾಳ ಕಡಿಮೆ. ಯಾಕಂದರೆ ನಿಮಗೆ ಸೀಟ್ಸ್ ಆದರೂ ಖಾಲಿ ಆಗಬೇಕಲ್ಲ. ಮೆಡಿಕಲ್ ಸ್ಟೂಡೆಂಟ್ಸ್ ಚೂರು ತಮ್ಮ ಸೀಟ್ಗಳನ್ನು ಬಿಟ್ಟು ಕೊಟ್ಟರೆ ಇಂಜಿನಿಯರಿಂಗ್ದವರಿಗೆ ಚೂರು ಹೆಲ್ಪ್ ಆಗ್ತದೆ. ಈಗ ನೀವು ಸೀಟ್ ಮ್ಯಾಟ್ರಿಕ್ಸ್ ಹೀಗೆಲ್ಲ 0-0 ಎಲ್ಲ ಇವೆ ಅಲ್ಲ, ಇದೆಲ್ಲ ಅಡ್ಮಿಷನ್ ಮಾಡಿಸಿದ್ದಾರೆ ಚಾಯ್ಸ್ 2 ಮಾಡಿ, ಅದಕ್ಕೆ ತೋರಿಸ್ತಾ ಇದೆ. ಈಗ ಮೆಡಿಕಲ್ದವರು ಚೂರು ಸೀಟ್ಸ್ ಬಿಟ್ಕೊಟ್ರೆ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಲ್ಲ ಅಂತ ಅವರು MCC ಕೌನ್ಸಿಲಿಂಗ್ 12th ಏನಿದೆ ಅದಾದಮೇಲೆ 3ನೇ ಸುತ್ತಿನ ಫಲಿತಾಂಶ ಪ್ರಕಟ ಮಾಡ್ತಾರೆ. ಈಗ ಒಂದು ರಫ್ ಐಡಿಯಾ ಸಿಗ್ತಾ, ಯಾವಾಗ 3rd ರೌಂಡ್ ಸ್ಟಾರ್ಟ್ ಆಗೋದು ಯಾವಾಗ ಅನ್ನೋದು ಇವತ್ತು ಸಂಜೆ ರಾತ್ರಿ ಮುಟ, ಇಲ್ಲಾಂದರೆ ಈಗ ನಾಳೆ ಬೆಳಗ್ಗೆ ಶೆಡ್ಯೂಲ್ ಬಿಡ್ತಾರೆ. KCTದವರು ಶೆಡ್ಯೂಲ್ ಬಿಡ್ತಾರೆ. ಬಟ್ ಏನು ಸ್ಟಾರ್ಟ್ ಈಗಲೇ 6ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ಬೋದು. ಇಲ್ಲಪ್ಪ ಮುಗಿಯೋದು ಯಾವಾಗ ಅಂದರೆ 13ನೇ ತಾರೀಕು ಮುಂದನೇ ಮುಗಿಯುತ್ತೆ. ಅಲ್ಲಿ ಮುಟ ಚೂರು ಪೇಷನ್ಸಿಂದ ನಾವು ವೇಟ್ ಮಾಡಬೇಕು. ವೇಟ್ ಮಾಡೋಣ, ಯಾಕಂದರೆ ಏನಾದರೂ ಬೇಕಂದರೆ ನಾವು ವೇಟ್ ಮಾಡಲೇಬೇಕು. ಹಾಗೆಯೇ ಯಾವುದೂ ಸಿಗಲ್ಲ. ಸೊ ಏನು ವರಿ ಮಾಡ್ಕೋಬೇಕಾಗಿಲ್ಲ. ಮೋಸ್ಟ್ ಸ್ಟೂಡೆಂಟ್ಸ್ ಏನೇನು ಡೌಟ್ಸ್ ಇವೆ ಅವೆಲ್ಲ ಕಮೆಂಟಲ್ಲಿ ಹಾಕಿ ಕೇಳ್ತಾ ಇದ್ದೀರಾ. ನಾನು ಪ್ರತಿಯೊಬ್ಬರಿಗೆ ಕೂಡ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ರಿಪ್ಲೈ ಮಾಡ್ತಾನೇ ಇದ್ದೀನಿ, ಇಲ್ಲ ಅಂತ ಇಲ್ಲ, ಎಲ್ಲರಿಗೂ ರಿಪ್ಲೈ ಮಾಡ್ತಾಯಿದ್ದೀನಿ. ಇನ್ನೊಂದು ಕ್ವಶನ್ ಎಲ್ಲರಿಗೂ ಇರೋದಂದರೆ 3rd ರೌಂಡ್ಗೆ ಕಟ್ ಆಫ್ಸ್ ಇನ್ಕ್ರೀಸ್ ಆಗುತ್ತಾ ಅಂತ. ಸೊ ಏನಂದರೆ ಈಗ ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ನಾವು ಡಿಸೈಡ್ ಮಾಡೋಕ್ಕೆ ಬರೋದಿಲ್ಲ. ನಾನು ಆಗಲೇ ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೆ, ಆ ವಿಡಿಯೋ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ.
ನೀವು ಹೇಗೆ ಹೇಳ್ತೀರಾ ಕಟ್ ಆಫ್ಸ್ ಇನ್ಕ್ರೀಸ್ ಆಗುತ್ತೆ ಅಂತೆಲ್ಲ ನೀವು ಕೇಳ್ಬೋದು. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡಿದ್ದೆ, ಯಾವುದಾದ್ರೂ ಕಾಮೆಡ್ ಕೆ ಸೀಟ್ಸ್ ಉಳಿದ್ವು ಅಂದರೆ, ಇಲ್ಲಾಂದರೆ ಮ್ಯಾನೇಜ್ಮೆಂಟ್ ಸೀಟ್ಸ್ ಎಲ್ಲ ಉಳಿದ್ವು ಅಂದರೆ ಅವೆಲ್ಲ ನಮ್ಮ ಕೆ ಎಗೆ ಬರೋದು. ಹಾಗೆ ಮೆಡಿಕಲ್ ಸ್ಟೂಡೆಂಟ್ಸ್ ಯಾರಾದರೂ ಇಂಜಿನಿಯರಿಂಗ್ ಸೀಟ್ಸ್ ಅಕ್ಯುಪೈ ಮಾಡಿದರೆ ಅವರು ಕೌನ್ಸಿಲಿಂಗ್ ಬಿಟ್ಟು ಹೋದರೆ ಆ ಸೀಟ್ಸ್ ಕೂಡ ನಮ್ಮ ಕೆ ಎಗೆ ಬಂದು ಸೇರುತ್ತವೆ. ಹಾಗಾಗಿ ಥರ್ಡ್ ರೌಂಡ್ಗೆ ನಿಮಗೆ ಕಾಲೇಜ್ ಅಲಾಟ್ ಆಗುವ ಸಾಧ್ಯತೆ ಕೂಡ ಇದೆ. ಹಾಗೆ ಕಟ್ ಆಫ್ ಇನ್ಕ್ರೀಸ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ನಾವು ಅದಕ್ಕೆ ಏನು ಮಾಡಬೇಕು, ನಿಂತು ಕಾಯಲೇಬೇಕು. ಏನಾದರೂ ನಾವು ಕಾಯಲೇಬೇಕು. ಸೊ ಈಗ ನಿಮ್ಮ ಹಾಲಿಡೇಸ್ನ ನೀವು ವೇಸ್ಟ್ ಮಾಡ್ಕೋಬೇಡಿ ವಿಚಾರ ಮಾಡ್ತಾ. ಸೊ ಚಿಲ್ಲಾಗಿರಿ, ನಿಮ್ಮ ಹಾಲಿಡೇಸ್ನ ಎಂಜಾಯ್ ಮಾಡಿ. ನಿಮಗೆ ಯಾವ್ದು ಅಲಾಟ್ ಆಗಬೇಕು ಲಾಸ್ಟ್ಗೆ ಅದೇ ಕಾಲೇಜ್ ಅಲಾಟ್ ಆಗುತ್ತೆ. ಅದಾಗಲೇ ನಿಶ್ಚಯ ಆಗಿಬಿಟ್ಟಿದೆ ಅಂತ ಅಂದ್ಕೊಳ್ಳಿ. ಓಕೆ, ಡೋಂಟ್ ವರಿ ಸ್ಟೂಡೆಂಟ್ಸ್, ಎಲ್ಲರೂ ಆರಾಮಾಗಿರಿ. ಹಾಗೆ KCET ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ನಮ್ಮ ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆಗಿಲ್ಲ ಅಂದರೆ ಅಲ್ಲೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವಂದೇ ಮಾತರಂ.